Hello students, welcome back to NEP BSc channel. So ಈ ವಿಡಿಯೋ ಅಲ್ಲಿ ಸೆಕೆಂಡ್ ಸೆಮಿಸ್ಟರ್ ಫಸ್ಟ್ BSc ಸೆಕೆಂಡ್ ಸೆಮಿಸ್ಟರ್ ನ ಫಸ್ಟ್ ಚಾಪ್ಟರ್ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಚಾಪ್ಟರ್ ನ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ನೀವೇನಾದ್ರು ಈ ಚಾನೆಲ್ ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್, ಸೊ ಇನ್ ದ ಪ್ರೀವಿಯಸ್ ಸೆಮಿಸ್ಟರ್ ಸೊ ನೀವು ಆಸಿಡ್ ಬೇಸ್ ಟೈಟ್ರೇಷನ್ ಕಲ್ತಿರ್ತೀರಾ, ಟೈಟ್ರೇಷನ್ ಡೆಫಿನೇಷನ್ ಕಲ್ತಿರ್ತೀರಾ, ಬೇಸಿಕ್ಸ್ ಕಲ್ತಿರ್ತೀರಾ ಅಲ್ವಾ? ಸೊ ಅದಾದ್ಮೇಲೆ ಕೆಲವೊಂದು ಏನ್ ಹೇಳಿ ಟೈಟ್ರೇಷನ್ ಟೈಪ್ಸ್ ಅನ್ನು ಕೂಡ ನೋಡಿರ್ತೀರಾ. ಓಕೆನಾ? ಸೊ ಅದೇ ರೀತಿ ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಟೈಟ್ರೇಷನ್ ನ ಕಂಟಿನ್ಯೂಷನ್ ಇಟ್ಟಿದ್ದಾರೆ. ಅನಾಲಿಟಿಕಲ್ ಕೆಮಿಸ್ಟ್ರಿ ಫಸ್ಟ್ ಯೂನಿಟ್, ಆ ಫಸ್ಟ್ ಯೂನಿಟ್ ನ ಫಸ್ಟ್ ಚಾಪ್ಟರ್ ಬಂದು ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರಿಮೆಟ್ರಿ ಅಂತ ಇಟ್ಟಿದ್ದಾರೆ. ಓಕೆನಾ? ಸೊ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರಿಮೆಟ್ರಿ ಅಂದ್ರೆ ಏನು ಸೊ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಅಲ್ಲಿ ನೋಡೋಣ. Okay, so let's start. What is complexometric titration? Complexometric titration andaga it is a form of titration. Okay, so it is a form of titration, it is a type of titration in which so end point bandaga normal titration alli namge color change inda end point gottagutte, but in complexometric titration the formation of colored complex is used to indicate the end point of the titration. Okay, so ಎಂಡ್ ಪಾಯಿಂಟ್ ಆಫ್ ದ ಟೈಟ್ರೇಷನ್ ಬಂದಿದೆ ಅಂದ್ರೆ ಅಲ್ಲಿ ಒಂದು ಕಲರ್ಡ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಓಕೆನಾ? ಸೊ ಈ ಒಂದು ಮೆಥಡ್ ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಈಸ್ ಯೂಸ್ಡ್ ಫಾರ್ ಡಿಟರ್ಮಿನೇಷನ್ ಆಫ್ ಮಿಕ್ಸ್ಚರ್ ಆಫ್ ಡಿಫರೆಂಟ್ ಮೆಟಲ್ ಅಯಾನ್ಸ್ ಇನ್ ಎ ಸೊಲ್ಯೂಷನ್. ಬೇರೆ ಬೇರೆ ತರದ ಮೆಟಲ್ ಅಯಾನ್ಸ್ ಏನಿದೆ ಸೊ ಅದನ್ನ ಡಿಟರ್ಮಿನೇಷನ್ ಗೆ ನಾವೇನ್ ಮಾಡ್ತೀವಿ, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ನಾರ್ಮಲಿ ಆ ಒಂದು ಟೈಟ್ರೇಷನ್ ಅಂತ ಹೇಳಿದಾಗ ಎ ಕಲರ್ ಚೇಂಜ್ ಇಂಡಿಕೇಟ್ಸ್ ದ ಎಂಡ್ ಪಾಯಿಂಟ್ ಆಫ್ ದ ಟೈಟ್ರೇಷನ್, ಬಟ್ ಹಿಯರ್ ಒಂದು ಕಲರ್ಡ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತಲ್ಲ, ದಟ್ ಈಸ್ ಯೂಸ್ಡ್ ಟು ಇಂಡಿಕೇಟ್ ದ ಎಂಡ್ ಪಾಯಿಂಟ್ ಆಫ್ ದಿಸ್ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್. ಸೊ ನಾರ್ಮಲಿ ನಾನು ಹೇಳಿದ್ನಲ್ಲ, ಮೆಟಲ್ ಅಯಾನ್ಸ್ ನ ಕಂಡುಹಿಡಿಯೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಇಟ್ ಇಸ್ ಯೂಸ್ಡ್ ಫಾರ್ ಡಿಟರ್ಮಿನೇಷನ್ ಆಫ್ ಮಿಕ್ಸ್ಚರ್ ಆಫ್ ಡಿಫರೆಂಟ್ ಮೆಟಲ್ ಅಯಾನ್ಸ್. ಸೊ ಆ ಮೆಟಲ್ ಅಯಾನ್ಸ್ ಹೇಗೆ ಡಿಟರ್ಮೈನ್ ಮಾಡ್ತೀವಿ ಅಂದ್ರೆ ಇಟ್ ಫಾರ್ಮ್ಸ್ ಕಾಂಪ್ಲೆಕ್ಸಸ್ ವಿತ್ ಏನ್ ಮಾಡುತ್ತೆ, ಕಾಂಪ್ಲೆಕ್ಸಸ್ ಅನ್ನ ಫಾರ್ಮ್ ಮಾಡುತ್ತೆ ವಿತ್ ಸರ್ಟನ್ ಎಲೆಕ್ಟ್ರಾನ್ ಪೇರ್ ಡೋನರ್ಸ್. ಎಲೆಕ್ಟ್ರಾನ್ ಪೇರ್ ಡೋನರ್ಸ್ ಜೊತೆ ಮೆಟಲ್ಸ್ ಆರ್ ಜನರಲಿ ಎಲೆಕ್ಟ್ರೋ ಪಾಸಿಟಿವ್ ಇನ್ ನೇಚರ್, ಸೊ ಎಲೆಕ್ಟ್ರಾನ್ ಡೆಫಿಶಿಯಂಟ್ ಆಗಿರುತ್ತೆ ಅಲ್ವಾ? ಸೊ ಡ್ಯೂ ಟು ದಟ್ ಎಲೆಕ್ಟ್ರಾನ್ ಪೇರ್ ಡೋನರ್ಸ್ ಯಾವಾಗ ಅದ್ರ ಹತ್ರ ಬರುತ್ತೋ, ಸೊ ಡ್ಯೂ ಟು ದ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ ಇನ್ ಎಲೆಕ್ಟ್ರಾನ್ ಪೇರ್ ಡೋನರ್ಸ್, ಸೊ ದೀಸ್ ಮೆಟಲ್ ಅಯಾನ್ಸ್ ರಿಯಾಕ್ಟ್ ವಿತ್ ದೆಮ್ ಅಂಡ್ ಫಾರ್ಮ್ ಕಾಂಪ್ಲೆಕ್ಸ್. ದೀಸ್ ಎಲೆಕ್ಟ್ರಾನ್ ಪೇರ್ ಡೋನರ್ಸ್ ಆರ್ ಕಾಲ್ಡ್ ಆಸ್ ಲಿಗ್ಯಾಂಡ್ಸ್. ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಓಕೆನಾ? ಲಿಗ್ಯಾಂಡ್ಸ್ ಅಲ್ಲಿ ಅಗೇನ್ ನಾವು ಟೈಪ್ಸ್ ಅನ್ನ ನೋಡ್ತೀವಿ. ಒಂದು ಡೋನರ್ ಗ್ರೂಪ್ ಇದ್ರೆ ಅದನ್ನ ಯೂನಿಡೆಂಟೇಟ್ ಲಿಗ್ಯಾಂಡ್ ಅಂತೀವಿ. ಎರಡು ಡೊನೇಟಿಂಗ್ ಗ್ರೂಪ್ಸ್ ಇದ್ರೆ ಬೈಡೆಂಟೇಟ್ ಅಂತೀವಿ. ಮೋರ್ ದೆನ್ ಟು ಇದ್ರೆ ಟ್ರೈಡೆಂಟೇಟ್, ಟೆಟ್ರಾಡೆಂಟೇಟ್, ಪೆಂಟಾಡೆಂಟೇಟ್, ಹೆಕ್ಸಾಡೆಂಟೇಟ್. ಸೊ ಜನರಲಿ ನಾವು ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಓಕೆನಾ? ಸೊ ಪಾಲಿಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಈ ಒಂದು ಚಾಪ್ಟರ್ ಅಲ್ಲಿ ನೀವು ಒಂದು ಪಾಲಿಡೆಂಟೇಟ್ ಲಿಗ್ಯಾಂಡ್ ಅನ್ನ ನೋಡ್ತೀರಾ, ದಟ್ ಈಸ್ EDTA. EDTA is nothing but ethylene diamine tetraacetic acid. ethylene diamine tetraacetic acid ಅನ್ನೋ ಒಂದು ಸೊ ಪಾಲಿಡೆಂಟೇಟ್ ಲಿಗ್ಯಾಂಡ್ ಅನ್ನ ನೋಡ್ತೀರಾ. ಇಟ್ ಇಸ್ ಅ ಜನರಲಿ ಹೆಕ್ಸಾಡೆಂಟೇಟ್ ಲಿಗ್ಯಾಂಡ್, ಅಂದ್ರೆ 6 ಡೊನೇಟಿಂಗ್ ಒಂದೇನಿದೆ ಆಟಮ್ಸ್ ಇರುತ್ತೆ ಇದ್ರ ಹತ್ರ. ಓಕೆನಾ? ಸೊ ವಾಟ್ ಆರ್ ದ 6 ಡೊನೇಟಿಂಗ್ ಆಟಮ್ಸ್ ಯಾವ್ದು ಅಂದ್ರೆ, ಸೊ ನಿಮ್ಗೆ ಸ್ಟ್ರಕ್ಚರ್ ಅನ್ನ ತೋರಿಸ್ತೀನಿ. ಅದರಲ್ಲಿ ಸೊ 2 ನೈಟ್ರೋಜನ್ ಆಟಮ್ಸ್ ಮತ್ತು 4 ಆಕ್ಸಿಜನ್ ಆಟಮ್ಸ್, 4 ಕಾರ್ಬಾಕ್ಸಿಲ್ ಗ್ರೂಪ್ಸ್ ಇರುತ್ತೆ, COOH ಗ್ರೂಪ್ಸ್ ಇರುತ್ತೆ. ಆ COOH ಗ್ರೂಪ್ಸ್ ಅಲ್ಲಿರುವಂತ ಹೈಡ್ರೋಜನ್ 4 ಆಕ್ಸಿಜನ್ ಆಟಮ್ಸ್, COOH ಗ್ರೂಪ್ ಅಲ್ಲಿ ಅಂತ 4 ಗ್ರೂಪ್ಸ್ ಅಲ್ಲಿ ಅಂತ 4 ಆಕ್ಸಿಜನ್ ಆಟಮ್ ಮತ್ತೆ 2 ನೈಟ್ರೋಜನ್ ಆಟಮ್ಸ್. ಓಕೆನಾ? ಸೊ ಒಂದು ಏನ್ ಮಾಡ್ತೀವಿ, ಡೊನೇಟ್ ಮಾಡುತ್ತೆ ಎಲೆಕ್ಟ್ರಾನ್ಸ್ ಅನ್ನ. ನಾರ್ಮಲಿ EDTA ನಾವು ಪ್ಯೂರ್ ಆಗಿ ಯೂಸ್ ಮಾಡಲ್ಲ. ಇನ್ಸ್ಟೆಡ್ ಆಫ್ ಪ್ಯೂರ್ EDTA ಇಟ್ಸ್ ಡೈಸೋಡಿಯಂ ಸಾಲ್ಟ್ ಇಸ್ ಯೂಸ್ಡ್. ಡೈಸೋಡಿಯಂ ಸಾಲ್ಟ್ ಆಫ್ EDTA ನ ಎಂಟೈರ್ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಲ್ಲಿ ನಾವು ಪ್ರಿಫರ್ ಮಾಡ್ತೀವಿ. ಇದಕ್ಕೆ ಒಂದು ಸಾಲ್ಯುಬಿಲಿಟಿ, ಅಡಿಕ್ವೇಟ್ ಸಾಲ್ಯುಬಿಲಿಟಿ ಇರುತ್ತೆ aqueous ಸೊಲ್ಯೂಷನ್ಸ್ ಅಲ್ಲಿ. ಓಕೆನಾ? ಹೆನ್ಸ್ ವಿ ಯೂಸ್ ದ ಡೈಸೋಡಿಯಂ ಸಾಲ್ಟ್ ಆಫ್ EDTA. ಓಕೆನಾ? ನಾವು ಸ್ಟ್ರಕ್ಚರ್ ಆಫ್ EDTA ಅಂತ ಬಂದಾಗ, ಹೌ ಇಸ್ ದ ಸ್ಟ್ರಕ್ಚರ್ ಆಫ್ EDTA? 2 ಮಾರ್ಕ್ಸ್ ಗೆ ಕ್ವಶನ್ಸ್ ಎಲ್ಲ ಕೇಳಬಹುದು. ರೈಟ್ ದ ಸ್ಟ್ರಕ್ಚರ್ ಆಫ್ EDTA ಅಂಡ್ ಮೆನ್ಷನ್ ದ 4 ಡೋನರ್ ಆಟಮ್ಸ್ ಅಂತ, ಮೆನ್ಷನ್ ದ ಡೊನೇಟಿಂಗ್ ಗ್ರೂಪ್ಸ್ ಅಥವಾ ಡೊನೇಟಿಂಗ್ ಆಟಮ್ಸ್ ಅಂತ ಕೇಳಿದಾಗ ಯು ಕ್ಯಾನ್ ಸಿ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ EDTA. ಸೊ ಇಲ್ಲಿ NCH2 CH2 N 2 ನೈಟ್ರೋಜನ್ ಏನ್ ಅಟ್ಯಾಚ್ ಆಗಿದೆ. ಸೊ ಒಂದು ನೈಟ್ರೋಜನ್ ಗೆ CH2 COOH 2 CH2 COOH ಅಟ್ಯಾಚ್ ಆಗಿದೆ ಅಲ್ವಾ? ಸೊ ಈ COOH ಏನಿದೆ, 4 ಕಡೆ ಇರುವಂತ 4 COOH ಅಲ್ಲಿ ಇರುವಂತ ಆಕ್ಸಿಜನ್ಸ್, ಮತ್ತೆ ಸೊ ಲಾಸ್ಟ್ ಅಲ್ಲಿ CH2N ಅಂತ ಇಲ್ಲಿ ಇದೆಯಲ್ಲ, ಆ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತಲ್ವಾ,
ಸೊ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಸ್ ವೆಲ್ ಆಸ್ ಆಕ್ಸಿಜನ್ ಆಟಮ್ಸ್ ಏನ್ ಮಾಡುತ್ತಪ್ಪ ಅಂದ್ರೆ ಸೊ ದೇ ಡೊನೇಟ್ ದ ಎಲೆಕ್ಟ್ರಾನ್ಸ್ ಟು ಫಾರ್ಮ್ ಕಾಂಪ್ಲೆಕ್ಸಸ್ ವಿತ್ ದ ಮೆಟಲ್ ಅಯಾನ್ಸ್. ಓಕೆನಾ. EDTA is a tetraprotic acid. ಓಕೆನಾ. ಸೊ EDTA ಬಂದು ಒಂದು ಟೆಟ್ರಾಪ್ರೋಟಿಕ್ ಆಸಿಡ್ ಅಂತ ಕರಿತೀವಿ. ಟೆಟ್ರಾಪ್ರೋಟಿಕ್ ಆಸಿಡ್ ಅಂದ್ರೆ 4 ಆಟಮ್ಸ್ ಅನ್ನ ಡೊನೇಟ್ ಮಾಡುವಂತ ಕೆಪಾಸಿಟಿ ಇರಬೇಕು. ಪ್ರೋಟಿಕ್ ಆಸಿಡ್ ಅಂತ ಹೇಳಿದಾಗ ಹೈಡ್ರೋಜನ್ ಅನ್ನ ಡೊನೇಟ್ ಮಾಡಿ ಏನಾಗುತ್ತೆ, ಸೊ ಅದು ಕಾಂಪ್ಲೆಕ್ಸ್ ಅಥವಾ ಡಿಸೋಸಿಯೇಟ್ ಆಗುವಂತ ಕೆಪಾಸಿಟಿ ಇರುತ್ತೆ. ಓಕೆನಾ. EDTA ಕೂಡ ಒಂದು ಟೆಟ್ರಾಪ್ರೋಟಿಕ್ ಆಸಿಡ್, ಯಾಕಂದ್ರೆ ಇದರಲ್ಲೂ ಕೂಡ 4 ಹೈಡ್ರೋಜನ್ ಐಟಮ್ಸ್ ಇದೆ ಎಂಡ್ಸ್ ಅಲ್ಲಿ. ಓಕೆನಾ. ಈ 4 ಹೈಡ್ರೋಜನ್ ನ ಬೇಕಾದ್ರೆ ಬಿಟ್ಕೊಡುತ್ತೆ. ಓಕೆನಾ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ EDTA. ಓಕೆನಾ. ಸೊ complexometric titration ಅಂದ್ರೆ the formation of colored complex at the end of the titration which determines the end point detect ಮಾಡೋದಕ್ಕೆ colored complex form ಆಗಿದೆಯಾ ಅಂತ ಚೆಕ್ ಮಾಡ್ತೀವಲ್ಲ, that type of titration is called complexometric titration. Once again, complexometric titration is a type of titration in which the formation of colored complex takes place at the end point of the titration. ಓಕೆನಾ. ಸೊ ಮತ್ತೆ ಲಿಗ್ಯಾಂಡ್ಸ್ ಅಂದ್ರೆ ಅರ್ಥ ಆಯ್ತು. ಸೊ ಎಕ್ಸೆಸ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ, ಆ ಎಲೆಕ್ಟ್ರಾನ್ಸ್ ಯೂಸ್ ಮಾಡ್ಕೊಂಡು ಸೊ ಬಾಂಡ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಲಿಗ್ಯಾಂಡ್ಸ್ ಅಲ್ಲಿ ನಾವು ಮೇಜರ್ ಆಗಿ ಈ ಚಾಪ್ಟರ್ ಅಲ್ಲಿ ಓದುವಂತ ಲಿಗ್ಯಾಂಡ್ ಯಾವುದು, EDTA, ಡೈಸೋಡಿಯಂ EDTA ಓದ್ತೀವಿ. EDTA ಸ್ಟ್ಯಾಂಡ್ಸ್ ಫಾರ್ ಎಥಿಲೀನ್ ಡೈಅಮೀನ್ ಟೆಟ್ರಾ ಅಸಿಟಿಕ್ ಆಸಿಡ್. ಓಕೆನಾ. ಸೊ ಅದರಲ್ಲಿ ಡೋನರ್ ಐಟಮ್ಸ್ ಯಾವುದು, ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡಿದ್ದೀರಾ. ಓಕೆನಾ. ಸೊ ನೆಕ್ಸ್ಟ್ ಏನಿದೆ ಕಾನ್ಸೆಪ್ಟ್, ಇಂಡಿಕೇಟರ್ಸ್ ಫಾರ್ EDTA ಟೈಟ್ರೇಷನ್. ಓಕೆನಾ. ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ನ ಚಿಲೆಟೋಮೆಟ್ರಿಕ್ ಟೈಟ್ರೇಷನ್ ಅಂತ ಕೂಡ ಕರಿತೀವಿ. ಓಕೆನಾ. ಸೊ ಎಲೆಕ್ಟ್ರಾನ್ ಅಲ್ಲಿ ಕಾಂಪ್ಲೆಕ್ಸ್ ಫಾರ್ಮ್ ಆಗೋದಕ್ಕೆ ಎಲೆಕ್ಟ್ರಾನ್ಸ್ ಪಾರ್ಟಿಸಿಪೇಟ್ ಮಾಡುತ್ತಲ್ವಾ, ಅದರಿಂದ ಚಿಲೆಟೋಮೆಟ್ರಿಕ್ ಟೈಟ್ರೇಷನ್ ಅಂತ ಕರಿತೀವಿ. ಓಕೆನಾ. ಸೊ ಮತ್ತೆ ಈ ಒಂದು ಟೈಟ್ರೇಷನ್ ನಲ್ಲಿ ಮೇಜರ್ಲಿ EDTA ಗ್ಯಾರಂಟಿ ಯೂಸ್ ಆಗುತ್ತೆ. ಓಕೆನಾ. ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಲ್ಲಿ EDTA ನ ಜನರಲಿ ಯೂಸ್ ಮಾಡ್ತೀವಿ. ಓಕೆನಾ. ಈ EDTA ನ ಮಾತ್ರ ಯೂಸ್ ಮಾಡಿದ್ರೆ ನಮ್ಗೆ ರಿಯಾಕ್ಷನ್ ಗೊತ್ತಾಗಲ್ಲ. ಓಕೆನಾ. ಬರೀ ಏನು ಮೆಟಲ್ ಅಯಾನ್ ಸೊಲ್ಯೂಷನ್ EDTA ಹಾಕಿದ್ರೆ ರಿಯಾಕ್ಟ್ ಆಗಲ್ಲ. ಓಕೆನಾ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಇಂಟರ್ಮೀಡಿಯೇಟ್ ಆಗಿ ಏನ್ ಮಾಡ್ತೀವಿ, ಇಂಡಿಕೇಟರ್ಸ್ ನ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಈ ಇಂಡಿಕೇಟರ್ಸ್ ಏನಪ್ಪಾ ಅಂದ್ರೆ ಬೇರೆ ಬೇರೆ ಆರ್ಗ್ಯಾನಿಕ್ ಡೈಸ್ ನ ನಾವೇನ್ ಮಾಡ್ತೀವಿ, ಇಂಡಿಕೇಟರ್ಸ್ ಆಗಿ ಯೂಸ್ ಮಾಡ್ತೀವಿ. ಕಲರ್ಡ್ ಕಾಂಪ್ಲೆಕ್ಸಸ್ ಏನ್ ಫಾರ್ಮ್ ಆಗುತ್ತೆ ಅದನ್ನ ನಾವು ನೋಡ್ಕೊಂಡು ಸೊ ಯಾವ ರೀತಿಯ ಅಂತ ಇಂಡಿಕೇಟರ್ ನ ಯೂಸ್ ಮಾಡ್ಬೇಕು ಅನ್ನೋದನ್ನ ನೋಡ್ತೀವಿ. ಮೋಸ್ಟ್ ವೈಡ್ಲಿ ಯೂಸ್ಡ್ ಇಂಡಿಕೇಟರ್ ಯಾವ್ದಪ್ಪ ಅಂದ್ರೆ ಇರಿಯೋಕ್ರೋಮ್ ಬ್ಲಾಕ್ ಟೀ. ಇರಿಯೋಕ್ರೋಮ್ ಬ್ಲಾಕ್ ಟೀ ನ ನಾವು ಮೇಜರ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದರ ಸ್ಟ್ರಕ್ಚರ್ ಬರುತ್ತೆ, ಸೊ ಅದರ ಸ್ಟ್ರಕ್ಚರ್ ಅನ್ನ ಹೇಳ್ತೀನಿ. ಓಕೆನಾ. ಸೊ ಇರಿಯೋಕ್ರೋಮ್ ಬ್ಲಾಕ್ ಟೀ ನ ನಾವು ತುಂಬಾನೇ ಯೂಸ್ ಮಾಡ್ತೀವಿ ಯಾವ್ದ್ರಲ್ಲಿ, ಕಾಂಪ್ಲೆಕ್ಸೋಮೆಟ್ರಿಕ್ ಅಥವಾ EDTA ಟೈಟ್ರೇಷನ್ಸ್ ಅಲ್ಲಿ. ಓಕೆನಾ. EDTA ಟೈಟ್ರೇಷನ್ ಇಸ್ ನಥಿಂಗ್ ಬಟ್ ಒನ್ ಆಫ್ ದ ಕಾಂಪೋನೆಂಟ್ ಇಸ್ EDTA ಯೂಸ್ ಮಾಡುವಂತದ್ದು. ಓಕೆನಾ. ಸೊ ಈ ಒಂದು ಏರಿಯೋಕ್ರೋಮ್ ಬ್ಲಾಕ್ ಟೀ ಏನಿದೆ ಇದರಲ್ಲಿ SO3H ಗ್ರೂಪ್ ಒಂದಿರುತ್ತೆ. ಓಕೆನಾ. SO3H ಗ್ರೂಪ್ ಒಂದಿರುತ್ತೆ. ಇದು ಕಂಪ್ಲೀಟ್ಲಿ ಏನಾಗುತ್ತೆ, ಏಕ್ವಿಯಸ್ ಮೀಡಿಯಂ ಅಲ್ಲಿ ಡಿಸೋಸಿಯೇಟ್ ಆಗ್ಬಿಟ್ಟು ಆನಯಾನ್ ಅನ್ನ ಕೊಡುತ್ತೆ. ಓಕೆನಾ. SO3H ಗ್ರೂಪ್ ಡಿಸೋಸಿಯೇಟ್ ಆಗ್ಬಿಟ್ಟು ಆನಯಾನ್ ಅಂದ್ರೆ ಸೊ ಮೈನಸ್ ಚಾರ್ಜ್ ಇರುವಂತ ಆನಯಾನ್ ಕೊಡುತ್ತೆ. ಡ್ಯೂ ಟು ದಿಸ್ ಆನಯಾನ್ ಏನಾಗುತ್ತೆ, ನಮ್ಗೆ ಕಲರ್ ಆಫ್ ದಟ್ ಏನು ಎರಿಯೋಕ್ರೋಮ್ ಬ್ಲಾಕ್ ಟೀ ರೆಡ್ ಆಗಿ ಕಾಣುತ್ತೆ. ಓಕೆನಾ. ಸೊ ಮತ್ತೆ ಇಂಡಿಕೇಟರ್ ಬರೀ ರೆಡ್ ಕಲರ್ ನ ಮಾತ್ರ ತೋರಿಸಲ್ಲ, ಇಟ್ ಎಕ್ಸಿಬಿಟ್ಸ್ ಡಿಫರೆಂಟ್ ಕಲರ್ಸ್ ಅಟ್ ಡಿಫರೆಂಟ್ pH ಲೆವೆಲ್ಸ್. ಓಕೆನಾ. ಸೊ ಲೆಸ್ ದೆನ್ 6 pH ಅಲ್ಲಿ ರೆಡ್ ಕಲರ್ ತೋರಿಸುತ್ತೆ. ಸೊ 7 ಅಥವಾ ಅಬವ್ ಅಲ್ಲಿ ಬ್ಲೂ ತೋರಿಸುತ್ತೆ. ಮೋರ್ ದೆನ್ 8 ಅಥವಾ 9 ಅಥವಾ 10, ಸೊ ಮೋರ್ ಆಲ್ಕಲೈನ್ ಸೊಲ್ಯೂಷನ್ಸ್ ನ ತಗೊಂಡಾಗ ಬೇಸಿಕಲಿ 10 ಮೇಲೆ ತಗೊಳ್ಳೋದ. ಸೊ ಮೋರ್ ಆಲ್ಕಲೈನ್ ಸೊಲ್ಯೂಷನ್ಸ್ ಅಲ್ಲಿ ಆರೆಂಜ್ ಕಲರ್ ಇರುತ್ತೆ. ಅಸಿಡಿಕ್ ಅಲ್ಲಿ ರೆಡ್ ತೋರಿಸುತ್ತೆ. ನ್ಯೂಟ್ರಲ್ ಅಥವಾ ನಿಯರ್ ನ್ಯೂಟ್ರಲ್ ಬ್ಲೂ ತೋರಿಸುತ್ತೆ. ಆಲ್ಕಲೈನ್ ಸೊಲ್ಯೂಷನ್ಸ್ ಅಲ್ಲಿ ಆರೆಂಜ್ ಕಲರ್ ಅನ್ನ ತೋರಿಸುತ್ತೆ ಎರಿಯೋಕ್ರೋಮ್ ಬ್ಲಾಕ್ ಟೀ. ನೌ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಎರಿಯೋಕ್ರೋಮ್ ಬ್ಲಾಕ್ ಟೀ? ಆಲ್ರೆಡಿ ಸೊ ನಿಮ್ಗೆ ಅದು ಒಂದು ಫಿಗರ್ ಅನ್ನ ತೋರಿಸ್ತೀನಿ. ಎರಿಯೋಕ್ರೋಮ್ ಬ್ಲಾಕ್ ಟೀ ಸ್ಟ್ರಕ್ಚರ್ ಲೆಟ್ ಅಸ್ ಸಿ. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಇರಿಯೋಕ್ರೋಮ್ ಬ್ಲಾಕ್ ಟೀ. ಇರಿಯೋಕ್ರೋಮ್ ಬ್ಲಾಕ್ ಟೀ ಯಾವ ರೀತಿ ಇರುತ್ತೆ ಅನ್ನೋದು ಸ್ಟ್ರಕ್ಚರ್ ಇದು. ನೋಡಿ, ಈ ಕಡೆ 2 ಬೆಂಜೀನ್ ರಿಂಗ್ ಇದೆ, ಈ ಕಡೆ 2 ಬೆಂಜೀನ್ ರಿಂಗ್ ಇದೆ ಅಟ್ಯಾಚ್ ಆಗಿರುವಂತದ್ದು. ಇಟ್ ಇಸ್ ಬೋತ್ ದ ರಿಂಗ್ಸ್ ಆರ್ ಸೊ 4 ರಿಂಗ್ಸ್ ಯಾವ್ದ್ರಿಂದ ಅಟ್ಯಾಚ್ ಆಗಿದೆ, N ಡಬಲ್ ಬಾಂಡ್ N ಇಂದ ಅಟ್ಯಾಚ್ ಆಗಿದೆ. ಓಕೆನಾ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂತ 2 ಬೆಂಜೀನ್ ರಿಂಗ್ಸ್ ಗೆ ಒಂದು OH ಗ್ರೂಪ್ ಅಟ್ಯಾಚ್ ಆಗಿದೆ. ರೈಟ್ ಹ್ಯಾಂಡ್ ಸೈಡ್ ಇರುವಂತಕ್ಕೆ ಒಂದು NO2 ಮತ್ತೆ ಒಂದು OH ಗ್ರೂಪ್ ಅಟ್ಯಾಚ್ ಆಗಿದೆ. ಮತ್ತೆ ಆಸ್ ಐ ಸೈಡ್ SO3H ಗ್ರೂಪ್ ಒಂದು ಇದೆ. S ಡಬಲ್ ಬಾಂಡ್ O, S ಡಬಲ್ ಬಾಂಡ್ O, ಮೇಲೆ ಒಂದು O ಮೈನಸ್ ಅಂತ ಇದೆ. ಸೊ ಆ ಮೈನಸ್ ನ ಸ್ಯಾಟಿಸ್ಫೈ ಮಾಡ್ಬೇಕು ಅಂದ್ರೆ ಅಲ್ಲಿ ಹೈಡ್ರೋಜನ್ ಒಂದು ಕೂತ್ಕೊಳ್ಳುತ್ತೆ. ಓಕೆನಾ. ದಟ್ ಇಸ್ ದ ಸ್ಟ್ರಕ್ಚರ್ ಆಫ್ ಇರಿಯೋಕ್ರೋಮ್ ಬ್ಲಾಕ್ ಟೀ. ಸೊ ಏಕ್ವಿಯಸ್ ಮೀಡಿಯಂ ಅಲ್ಲಿ ಅಂತ ಕೇಳಿದಾಗ O ಮೈನಸ್ ಬರೀರಿ. ಓಕೆನಾ. ನಾರ್ಮಲ್ ಏರಿಯೋಕ್ರೋಮ್ ಬ್ಲಾಕ್ ಟೀ ಅಂತ ಕೇಳಿದಾಗ OH ಇರ್ಲಿ. ಓಕೆನಾ.
ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಎರಿಯೋಕ್ರೋಮ್ ಬ್ಲಾಕ್ ಟೀ. ಮತ್ತೆ ಎರಿಯೋಕ್ರೋಮ್ ಬ್ಲಾಕ್ ಟೀ ಯಾವ ರೀತಿ ಕಲರ್ ಅನ್ನ ಚೇಂಜ್ ಮಾಡುತ್ತೆ ಓಕೆನಾ. ಸೊ ಸಿ ಹಿಯರ್ ಎರಿಯೋಕ್ರೋಮ್ ಬ್ಲಾಕ್ ಟೀ ಅಲ್ಲಿ ಸೊ ಈ O ಮೈನಸ್ ಏನಿದೆ ಓಕೆನಾ. ಸೊ ನಾರ್ಮಲ್ ಆಗಿ ಇಲ್ಲಿ OH ಇದೆ, ಇಲ್ಲಿ OH ಇದೆ ರೈಟ್. ಸೊ ಹಿಯರ್ ಯು ಕ್ಯಾನ್ ಸಿ ಒನ್ OH ಗ್ರೂಪ್. ಸೊ ಎರಡು ಬೆಂಜಿನ್ ರಿಂಗ್ ಅಲ್ಲಿ ಒಂದು OH ಕಾಣ್ತಾ ಇದೆ ಅಲ್ವಾ. ಸೊ ಕೆಳಗಡೆ OH ಕಾಣ್ತಾ ಇದೆ, N ಡಬಲ್ ಬಾಂಡ್ N ಕೆಳಗಡೆ OH ಕಾಣ್ತಿದೆ ಓಕೆನಾ. ಆ OH ಅಲ್ಲಿ ಹೈಡ್ರೋಜನ್ ಅನ್ನ ಫಸ್ಟ್ ಡೊನೇಟ್ ಮಾಡುತ್ತೆ. ಯಾವುದು ಎರಿಯೋಕ್ರೋಮ್ ಬ್ಲಾಕ್ ಟೀ ಇದೆಯಲ್ಲ, ಎರಿಯೋಕ್ರೋಮ್ ಬ್ಲಾಕ್ ಟೀ ಫಸ್ಟ್ OH ಗ್ರೂಪ್ ಅಲ್ಲಿ ಇರುವಂತ ಒಂದು ಹೈಡ್ರೋಜನ್ ಅನ್ನ ಲಿಬರೇಟ್ ಮಾಡುತ್ತೆ ಓಕೆನಾ. ಅಸಿಡಿಕ್ ಹೇಳಿದ್ನಲ್ಲ, ಲೆಸ್ ದೆನ್ 6 ಇದ್ದಾಗ ರೆಡ್ ಕಲರ್, ಮೋರ್ ದೆನ್ 6 ಬಂದಾಗ ಏನಾಗುತ್ತೆ ಬ್ಲೂ ಇನ್ ಕಲರ್ ಓಕೆನಾ. ಸೊ O ಮೈನಸ್ ಇದ್ದಾಗ ಬ್ಲೂ ಇನ್ ಕಲರ್ ಆಗುತ್ತೆ. ಹೇಗೆ ನೆಕ್ಸ್ಟ್ ಗ್ರೇಟರ್ ದೆನ್ 11 pH ಗ್ರೇಟರ್ ದೆನ್ 11 ಬಂದಾಗ ಸೊ ಅಟ್ ಹೈಲಿ ಆಲ್ಕಲೈನ್ ಸೊಲ್ಯೂಷನ್ ಸೊ ಎರಡು ಹೈಡ್ರೋಜನ್ ಅನ್ನ ಡೊನೇಟ್ ಮಾಡ್ಬಿಡುತ್ತೆ. ಎರಡು OH ಅಲ್ಲಿರುವಂತ ಹೈಡ್ರೋಜನ್ಸ್ ಅನ್ನ ಡೊನೇಟ್ ಮಾಡಿ ನಮ್ಗೆ ಯಾವ ಕಲರ್ ಕಾಣುತ್ತೆ, ಆರೆಂಜ್ ಕಲರ್ ಅಲ್ಲಿ ಕಾಣುತ್ತೆ. ಸೊ ದಿಸ್ ಇಸ್ ದ ಏನು ಕಲರ್ ಡೈವರ್ಜೆನ್ಸ್ ಆಫ್ ಎರಿಯೋಕ್ರೋಮ್ ಬ್ಲಾಕ್ ಟೀ ಓಕೆನಾ. ಸೊ ಇವತ್ತಿನ ವಿಡಿಯೋ ಅಲ್ಲಿ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಂದ್ರೆ ಏನು, ಲಿಗ್ಯಾಂಡ್ ಅಂದ್ರೆ ಏನು, EDTA ಅಂದ್ರೆ ಏನು, ಅದರ ಫುಲ್ ಫಾರ್ಮ್ ಏನು, ಸ್ಟ್ರಕ್ಚರ್ ಏನು, ಮತ್ತೆ ಯಾವ ರೀತಿ ಅಂತ ಇಂಡಿಕೇಟರ್ಸ್ ನ ಯೂಸ್ ಮಾಡ್ತೀವಿ, ಇಂಡಿಕೇಟರ್ಸ್ ನ ಫಂಕ್ಷನ್ ಏನು. ಸೊ ಅದರಲ್ಲಿ ಮೇಜರ್ ಆಗಿ ಎರಿಯೋಕ್ರೋಮ್ ಬ್ಲಾಕ್ ಟೀ ನ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ, ಸೊ ಅದು ಯಾವ ರೀತಿ ಡಿಸೋಸಿಯೇಟ್ ಆಗುತ್ತೆ ಅನ್ನೋದನ್ನ ನೋಡಿದೀವಿ ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಕಂಟಿನ್ಯೂಷನ್ ಕಾನ್ಸೆಪ್ಟ್ಸ್ ಏನಿದೆ, ಟೈಪ್ಸ್ ಆಫ್ EDTA ಟೈಟ್ರೇಷನ್ಸ್ ಇದಾವೆ, ಆ ಕಾನ್ಸೆಪ್ಟ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.